ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಬಿನ್ನಿ ಲೇಔಟ್, ಅತ್ತಿಗುಪ್ಪೆ, ಬೆಂಗಳೂರು. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈಗ ಮಹಿಳೆಯರು ತುಂಬ ಸಾಧನೆ ಮಾಡಬೇಕು ಅಂತ ಇರ್ತಾರೆ. ಸಾಧನೆ ಜಾಸ್ತಿ ಮಾಡಿರೋ ಕಡೆ ನಾವು ಗಮನ ಕೊಡ್ತೀವಿ. ಅವ್ರು ಅಷ್ಟು ಮೇಲಕ್ಕೆ ಹೇಗೆ ಹೋದರು, ತುಂಬ ಮಹಿಳೆಯರಿದ್ದಾರೆ, ಹಲವಾರು ಮಹಿಳೆಯರಿದ್ದಾರೆ ಸಾಧನೆ ಮಾಡಿರೋರು. ನಾವು ಅಷ್ಟು ಬೇಗ ಅವ್ರು ಸಾಧನೆ ಮಾಡಿರೋ ಕಡೆ ನಾವು ಗಮನ ಕೊಡ್ತೀವಿ. ಅವರು ಎಷ್ಟು ಪ್ರಯತ್ನ ಪಟ್ಟು ಪ್ರತಿಯೊಂದು ಹಂತನೂ ದಾಟ್ಕೊಂಡು ಆ ಹಂತಕ್ಕೆ ಬಂದಿರ್ತಾರೆ, ಆ ಸಾಧನೆ ಗುರಿ ಮುಟ್ಟಿರ್ತಾರೆ. ನಾವು ಅದೇ ಥರ ಒಂದೇ ಸಲ ಅಲ್ಲಿಗೆ ಹೋಗಿ ಮುಟ್ಟೋಕ್ಕಾಗಲ್ಲ, ಒಂದೇ ಸಲ ಬೆಟ್ಟ ಹತ್ತೋಕ್ಕಾಗಲ್ಲ. ಜಾಸ್ತಿ ದೊಡ್ಡ ಬೆಟ್ಟ, ಸಣ್ಣ ಸಣ್ಣ ಬೆಟ್ಟನೇ ಹತ್ಕೊಂಡು ಹೋಗೋಣ. ಅವರು ಸಾಧನೆ ಮಾಡಬೇಕಾದ್ರೆ ಒಂದೊಂದೇ ಮೆಟ್ಲು ಹತ್ಕೊಂಡೋದ್ರು. ನಾವು ಅದೇ ಥರ ಮಾಡ್ಕೊಂಡೋದ್ರೆ ಒಂದಲ್ಲ ಒಂದು ದಿವಸ ಗುರಿ ತಲುಪ್ತೀವಿ. ಆ ಗುರಿ ತಲುಪಬೇಕು ಅಂತಂದರೆ ನಮಗೆ ಫಸ್ಟು ನಾವು ಯಾವ ಕ್ಷೇತ್ರ ಹಾರಿಸ್ಕೊಂಡಿರ್ತೀವೋ ಅದರಲ್ಲಿ ನಮಗೆ ಆಸಕ್ತಿ ಇರಬೇಕು, ಮನಸ್ಸಿರಬೇಕು, ಕಾರ್ಯಕ್ಷಮತೆ ಇರಬೇಕು. ಪ್ರತಿಯೊಂದರಲ್ಲೂ ಹಂತ ಹಂತವಾಗಿ ಮಾಡ್ಕೊಂಡು ಬಂದಾಗ ನಾವು ಆ ಗುರಿ ಮುಟ್ಟಕ್ಕೆ ಸಾಧ್ಯ ಆಗುತ್ತೆ. ಇಂಥ ಕ್ಷೇತ್ರ ಅಂತಲೇ ಇಲ್ಲ, ನೀವು ಯಾವುದೇ ಕ್ಷೇತ್ರ ಆರಿಸ್ಕೊಳ್ಳಿ, ಅದರಲ್ಲಿ ನಿಮಗೆ ಆಸಕ್ತಿ ಮುಖ್ಯ. ಮೊದಲನೇ ಹಂತ ಆಸಕ್ತಿ ಇದ್ದಾಗಲೇ ನಾವು ಅರ್ಧ ದಾರಿಗೆ ಹೋಗಿರ್ತೀವಿ. ನಾವು ಇದನ್ನೆಲ್ಲ ಮಾಡಬೇಕಂದ್ರೆ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗಿರಬೇಕು. ಮಹಿಳೆಯರು ಸಾಮಾನ್ಯ ಮೆಂಟಲಿ ಫಿಸಿಕಲಿ ಎರಡರಲ್ಲೂ ಸ್ಟ್ರಾಂಗ್ ಆಗಿರ್ತಾರೆ. ಅದು ಕೆಲವರಿಗೆ ಗೊತ್ತಿರೋದಿಲ್ಲ. ಅಂದರೆ ನಾವು ಏನೇ ಕೆಲಸ ಮಾಡಿದ್ರೂ ನಾವು ಆತ್ಮತೃಪ್ತಿಯಿಂದ ಮಾಡಬೇಕು, ಅದು ನಮಗೆ ಸಂತೋಷ ಇರಬೇಕು. ಆವಾಗ ಜಾಸ್ತಿ ಎಫರ್ಟ್ ಹಾಕೋದೇ ಬೇಕಿಲ್ಲ ನಮಗೆ, ಅದರಲ್ಲಿ ನಾವು ಗುರಿ ಮುಟ್ಟಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲ ಮಾಡಬೇಕು ಅಂತಂದರೆ ನಾವು ಮೆಂಟಲಿ ಫಿಸಿಕಲಿ ಸಕಾರಾತ್ಮಕ ಯೋಚನೆಗಳು ಮಾಡಬೇಕಂದ್ರೆ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋಕೆ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿರುತ್ತೆ, ಅಂದರೆ ನಮ್ಮ ಸುಪ್ತ ಮನಸ್ಸಿನಲ್ಲಿರುತ್ತೆ. ನಾವು ಯೋಚನೆ ಮಾಡೋದು ಯಾವ ರೀತಿ ಯೋಚನೆ ಮಾಡ್ತೀವಿ ಅನ್ನೋದು ಇದರಲ್ಲಿ ಕೂತಿದ್ದಾಗ, ನಮಗೆ ಸುಪ್ತ ಮನಸ್ಸಿನಲ್ಲಿದ್ದಾಗ ಬೇಗ ನಾವು ಆಸಕ್ತಿಯಿಂದ ಮಾಡಿದಾಗ ಅದು 100% ಇನ್ವಾಲ್ವ್ಮೆಂಟ್ ಇರುತ್ತೆ, ಬೇಗ ಅದಕ್ಕೆ ರಿಸಲ್ಟ್ ಸಿಗುತ್ತೆ. ಇದೆಲ್ಲ ಮಾಡಬೇಕಂದ್ರೆ ಸದೃಢವಾಗಿರಬೇಕು, ದೇಹ ಮನಸ್ಸು ಎರಡೂ ಸದೃಢವಾಗಿರಬೇಕು. ಅಂತಂದರೆ ನಾವು ಸ್ವಲ್ಪ ವ್ಯಾಯಾಮ ಮಾಡ್ಕೋಬೇಕು, ಸ್ವಲ್ಪ ಪ್ರಾಣಾಯಾಮ ಮಾಡ್ಕೋಬೇಕು, ಮೆಡಿಟೇಷನ್ ಮಾಡ್ಕೋಬೇಕು. ಇದೆಲ್ಲ ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಕೂತ್ಕೊಂಡಾಗ ಏನು ಮಾಡ್ತೀವಿ, ದೀರ್ಘವಾಗಿ ಉಸಿರು ತೊಗೋಬೇಕು. ಆಳವಾದ ಉಸಿರು ತೊಗೊಂಡಾಗ, ಡೀಪ್ ಇನ್ಹಲೇಷನ್ ಆ್ಯಂಡ್ ಎಕ್ಸಲೇಷನ್ ಮಾಡಿದಾಗ, ಕಣ್ಮುಚ್ಚಿ ಮಾಡಿದಾಗ ನಮಗೆ ಒಳ್ಳೊಳ್ಳೆ ಥಾಟ್ಸ್ ಬರುತ್ತೆ. ಆ ಒಳ್ಳೊಳ್ಳೆ ಥಾಟ್ಸ್ ಬಂದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತ್ಕೊಂಡಿರುತ್ತಲ್ಲ, ಅದಕ್ಕೆ ಜಾಸ್ತಿ ಆಸಕ್ತಿ ಬಂದು ನಾವು ನೆಕ್ಸ್ಟ್ ಇನ್ನೊಂದು ಸ್ಟೆಪ್ಪಲ್ಲಿ ಕೆಲಸ ಮಾಡೋಕ್ಕೆ ಹೋದಾಗ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ, ರಿಸಲ್ಟ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ಇದೆಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡೋಣ, ಸದೃಢವಾಗಿರೋಣ. ಮಹಿಳೆಯರು ಸದೃಢವಾಗಿದ್ದರೆ ಇಡೀ ಕುಟುಂಬ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ನಾವು ಫಸ್ಟ್ ಆರೋಗ್ಯವಾಗಿರಬೇಕು, ಕುಟುಂಬ ಆರೋಗ್ಯವಾಗಿ ಇಟ್ಕೊಳ್ಳೋಣ. ಮತ್ತೊಮ್ಮೆ ಎಲ್ರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ನಮಸ್ತೆ.